ಆತ್ಮೀಯ ಬಂಧುಗಳೇ, ಏನು ಕಳೆದ 3 ದಿನಗಳ ಹಿಂದೆ ತರೀಕೆರೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಅಜ್ಜಂಪುರ ತಾಲೂಕಿನ ಶಿವನಿ ಗ್ರಾಮದಲ್ಲಿ ಏನು ಕೃತ್ಯವೊಂದು ನಡೆದಿದೆ. ಆ ಕೃತ್ಯದ ವಿರುದ್ಧ ಇವತ್ತು ಆಗಬಾರ್ದಂಥ ಘಟನೆ ನಡೆದಿದೆ. ಏನಂತಂದರೆ, ವೇದಾಂತ ಹೆಣ್ಮಗಳ ಮೇಲೆ ಪರಿಶಿಷ್ಟ ಜಾತಿಯ ಹೆಣ್ಮಗಳ ಮೇಲೆ ಅತ್ಯಾಚಾರ ಮತ್ತು ಕೊಲೆಯಾಗಿದೆ ಅಂತ ಹೇಳಿ ಶಂಕೆ ಮೂಡಿ ಬಂದಿದೆ. ಈಗ ತ್ವರಿತಗತಿಯಲ್ಲಿ ಆಗಬೇಕು ಮತ್ತು ಆರೋಪಿಗಳಿಗೆ ಶಿಕ್ಷೆ ಆಗಬೇಕು. ಆರೋಪಿಗಳನ್ನು ಬಂಧಿಸಲು ವಿಫಲ ಆದರೆ ಮುಂದಿನ ದಿನ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿ ಇವತ್ತು ಅಜ್ಜಂಪುರ ಪೊಲೀಸ್ ಠಾಣೆಗೆ ನಮ್ಮ ಅಹಿಂದ ಸಂಘಟನೆಯ ಮುಖಂಡರಾದ ಸುನೀಲ್ ಅವರು ಮತ್ತು ಅಣ್ಣಯ್ಯನವರು ಮತ್ತು ನಮ್ಮ ಓನ್ ಪ್ಯಾಟನವರು, ನಮ್ಮ ಸ್ವಾಮಿ ಅಣ್ಣನವರು ಮತ್ತು ಹಲವರು ಮುಖಂಡರುಗಳು ಇವತ್ತು ತರೀಕೆರೆ ಅಜ್ಜಂಪುರ ಠಾಣೆಗೆ PSI ಸಾಹೇಬ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀವಿ. ಸಾಹೇಬರು ತನಿಖೆ ಹಂತದಲ್ಲಿ ನಾವು ತನಿಖೆ ಕಾರ್ಯದಲ್ಲಿದ್ದೀವಿ, ಬರ್ತೀವಿ, ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮೆಲ್ಲ ಮುಖಂಡರುಗಳು ಸೇರಿ ನಾವಿವತ್ತು ಇಲ್ಲಿ ಕಾಯ್ತಾ ಇದ್ದೀವಿ. ನಮ್ಮ ಇವತ್ತಿನ ಬಂದು ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಮ್ಮ ರೈತ ಸಂಘಟನೆ ಮುಖಂಡರಾದ PN ಸುನೀಲ್ ಅವರು ಎರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಜೈ ಭೀಮ್. ಸ್ನೇಹಿತರೆ, ಇಲ್ಲಿ ಇರುವ ಎಲ್ಲ ಅಹಿಂದ ಸಂಘಟನೆ ಮತ್ತು ದಲಿತ ಸಂಘರ್ಷ ಸಮಿತಿಯ ಮುಖಂಡರೇ, ಏನು ವೇದಾವತಿ 5ನೇ ವರ್ಷದ ಹೆಣ್ಮಗಳ ಮೇಲೆ ಕೊಲೆ ಆಗುತ್ತೆ, ಅತ್ಯಾಚಾರ ಪ್ರಯತ್ನ ನಡೀತದೆ. ಇದನ್ನು ಉಗ್ರವಾಗಿ ನಾವೆಲ್ಲ ಇಡೀ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಉಗ್ರವಾಗಿ ಖಂಡಿಸಬೇಕಾಗ್ತದೆ. ಹಾಗಾಗಿ ಇವತ್ತು ದಿನಾಂಕ 21/9/2024 ಅಜ್ಜಂಪುರ ಪೊಲೀಸ್ ಠಾಣೆಗೆ ನಾವೆಲ್ಲರೂ ಅಹಿಂದ ಸಂಘಟನೆ ಒಕ್ಕೂಟ ಮತ್ತು ದಲಿತ ಸಂಘರ್ಷ ಸಮಿತಿ ಒಕ್ಕೂಟ ಏನು ಇವತ್ತು ಅಜ್ಜಂಪುರ PSI ಸಾಹೇಬ್ರು ನೋಡೋಕ್ಕೆ ಮತ್ತು ಇನ್ಸ್ಪೆಕ್ಟರ್ ಸಾಹೇಬ್ರು ನೋಡೋಕೆ ಬಂದಿದ್ದು. ನಾವು ತನಿಖೆ ಒಳಗಿದ್ದೀವಿ, ಒಂದು 2 ಗಂಟೆ ವೆಯ್ಟ್ ಮಾಡಿರಿ, ಬರ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಎಚ್ಚರಿಸ್ತಾ ಇದ್ದೀವಿ ಪೊಲೀಸ್ ಇಲಾಖೆಗೆ. ಏನಂದರೆ, ನಾವೇನಾದರೂ ಕರೆ ಕೊಟ್ಟು ಇಲ್ಲಿ ಬಂದಿದ್ದರೆ ಸಾವಿರಾರು ಜನಸಂಖ್ಯೆ ಬರೋದು. ಆದರೆ ತಾವು ದಯವಿಟ್ಟು ಬಂದು ತನಿಖೆ ಎಲ್ಲಿವರೆಗೂ ಬಂತು ಅಂತ ಹೇಳಿ ನಮಗೆ ತಿಳಿಸ್ಕೊಡ್ಬೇಕು. ಇಲ್ಲವಾದಲ್ಲಿ ಅಹಿಂದ ಸಂಘಟನೆ ಮತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮತ್ತು ಮಾದಿಗ ಸಮುದಾಯದ ವತಿಯಿಂದ ಉಗ್ರವಾದ ಹೋರಾಟವನ್ನು ಮುಂದಿನ ದಿನದಲ್ಲಿ ಹಮ್ಮಿಕೋಬೇಕಾಗ್ತದೆ. ಯಾರಾದರೂ ರಾಜಕೀಯ ಮಕ್ಕಳು ಇಲ್ಲ ಬೇರೆ ಸವರ್ಣೀಯರ ಮಕ್ಕಳು ಅತ್ಯಾಚಾರ ಆಗಿದ್ದರೆ ನೀವು ಕೂಡಲೇ ಬಂಧಿಸ್ತೀರಾ, ಆರೋಪಿನ 24 ಗಂಟೆ ಒಳಗೆ ಹಿಡಿತೀರಾ. ಆದರೆ ದಲಿತ ಸಮುದಾಯದ ಒಂದು ಹೆಣ್ಮಗಳು ಅತ್ಯಾಚಾರ ಆಗ್ತದೆ ಅಂತ ಆರೋಪಿನ ಹಿಡಿಯಲ್ಲ. ಈ ಕರ್ತವ್ಯದಲ್ಲಿ ಲೋಪ ಇದೆ. ದಯವಿಟ್ಟು ಈ ರೀತಿಯಲ್ಲಿ ಮಾಡಬೇಡಿ. ಯಾರಾದರೂ ಒಂದೇ ಕೂಡಲೇ ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಳಪಡಿಸಬೇಕಂತೇಳಿ ಈ ಮೂಲಕ ನಮಗೆ ತಿಳಿಸ್ತಾ ಇದ್ದೀವಿ. ನನಗೆ ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಒಂದಿಷ್ಟು ನಾನು ಮಾತು ಮುಗಿಸ್ತಾ ಇದ್ದೇವೆ. ಜೈ ಭಾರತ್. ಹಾಗೆ ಈ ಒಂದು ಸಂದರ್ಭದಲ್ಲಿ ತರೀಕೆರೆ ತಾಲೂಕಿನ BJP ಮುಖಂಡರಾದ ನಮ್ಮ ಬಗ್ಗೊಳ್ಳಿ ಬಸವರಾಜಣ್ಣವರು ಕೂಡ ಬಂದಿದ್ದಾರೆ. ಅವರು ಕೂಡ ಈ ಘಟನೆ ಕುರಿತು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ತೆ. ಈಗಾಗಲೇ ಎಲ್ರಿಗೂ ತಿಳಿದಿರುವಂತೆ ಆಗಬಾರ್ದಂಥ ಅತ್ಯಾಚಾರ ಒಂದು ಆಗಿದೆ. ಅದು ಎಲ್ಲರ ಗಮನಕ್ಕೂ ಬಂದಿದೆ. ನಮ್ಮ ನಾಯಕರು ಸುನೀಲ್ ನಾಯಕರು ಹೇಳಿದಂತೆ ಈಗ ಆಲ್ರೆಡಿ ಯಾರೇ ಆಗಿದ್ರು, ಸುವರ್ಣೀಯ ವರ್ಗದವ್ರು ಯಾರೇ ಆಗಿದ್ರು ಅಥವಾ ಬೇರೆ ಅನ್ಯ ವರ್ಗದವ್ರು ಯಾರೇ ಆಗಿದ್ರು ಇಷ್ಟೊಂದು ಅಪರಾಧಿ ಬಂದಿದ್ದು ಆಗಬೇಕಾಗಿತ್ತು. ಅಂಥದ್ರಲ್ಲಿ ಯಾಕಾಗಿಲ್ಲ ಅಂದರೆ ನಾವು ಅಸಮರ್ಥರು, ದಲಿತರು ಅಂದರೆ ಅಸಮರ್ಥರು, ದಲಿತರು ಅಂದರೆ ಅಪ್ರಾಮಾಣಿಕರು, ಅವರಿಗೆ ಪ್ರಜ್ಞೆ ಇಲ್ಲ, ಅವ್ರು ಕೇಳಲ್ಲ, ಕಾನೂನು ಅರಿವಿಲ್ಲ ಅನ್ನೋ ಎಲ್ಲ ಕಾರಣಗಳಿಂದನೂ ಕೂಡ ಈ ತಾತ್ಸಾರ ನಡೀತಿರ್ಬೋದು. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ತಾನೂ ಕೂಡ ಈಗಾಗಲೇ ನಿನ್ನೆ ಸಂಜೆ ಬುಕ್ಕಂಬೂದಿಯಲ್ಲಿ ನಿನ್ನೆ ರಾತ್ರಿ ಒಂದು ಅವಳ ಆತ್ಮ ಶಾಂತಿಸಿದ್ವಿ ಅಂತ ಹೇಳಿ ದೀಪ ಬೆಳೆಸಿ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಏನು ಅಪರಾಧಿಗಳಿದ್ದಾರೆ ಅವರನ್ನು ಕೂಡ ಹಾಗೆ ಮುಂದೆ ಇಂಥವೇನಾದರೂ ಕೃತ್ಯಗಳು ನಡೆದಲ್ಲಿ ಅವರಿಗೆ ರಾಜ್ಯಾದ್ಯಂತ ಉಗ್ರ ಕಠಿಣ ಶಿಕ್ಷೆಗಳಾಗಬೇಕು ಮತ್ತು ಅವರಿಗೆ
ಮುಲಾಜಿಲ್ದಂಗೆ ಗಲ್ಲು ಶಿಕ್ಷೆ ದೊರಕಬೇಕು. ಆ ರೀತಿ ಉಗ್ರ ಶಿಕ್ಷೆಗಳನ್ನು ಅವರಿಗೆ ಕೊಟ್ಟು ರಾಜ್ಯ ಸರ್ಕಾರ ಆ ನಿಟ್ಟಿನಲ್ಲಿ ನ್ಯಾಯಾಂಗ ವ್ಯವಸ್ಥೆ ತೊಡಗಿ ಅಂತ ಹೇಳ್ತಾ ನಾನು ಪೊಲೀಸ್ ಇಲಾಖೆಯನ್ನು ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಲಿ ಅಂತ ನಾನು ಕೂಡ ಆಗ್ರಹಿಸ್ತೀನಿ. ಕಳೆದ 2-3 ದಿನಗಳಿಂದ ಈ ಒಂದು ಅಜ್ಜಂಪುರ ಕ್ಷೇತ್ರದ ತಾಲೂಕಿನ ಶಿವನಿ ಗ್ರಾಮದಲ್ಲಿ ನಡೆದಂಥ ಒಬ್ಬರು ಪರಿಶಿಷ್ಟ ಜಾತಿ 5 ವರ್ಷ ಬಾಲಿಕೆ ಮೇಲೆ ಕೊಲೆ ಪ್ರಕರಣ ನಡೆದಿದೆ. ಅದರ ಸಂಬಂಧಿತವಾಗಿ ಇವತ್ತು ಪೊಲೀಸ್ ಠಾಣೆ ಅಜ್ಜಂಪುರ ಇವರ ಇನ್ಸ್ಪೆಕ್ಟರ್ ಕಾಡಕ್ಕೆ ಬಂದು ಎಷ್ಟುವರೆಗೂ ಆಗಿದೆ ಅನ್ನೋದು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ಇದೆ. ದಯಮಾಡಿ ಸಂಬಂಧಪಟ್ಟ ಇಲಾಖೆ ಈ ಪ್ರಕರಣದ ಬಗ್ಗೆ ಏನು ಕಾರ್ಯಪ್ರವೃತ್ತಿ ಆಗಿದೆ ಅನ್ನೋದ್ರ ಜೊತೆಗೆ ಆ ಹೆಣ್ಣುಮಗಳಿಗೆ ಒಂದು ಸಮಯೋಚಿತ ನ್ಯಾಯ ಒದಗಿಸ್ಕೊಡ್ಬೇಕು. ಎಲ್ಲ ಸಂಘಟನೆಗಳು ಇವತ್ತು ಹೊರಟಿದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲ ಸೇರ್ಕೊಂಡು ಇನ್ನು ಉಗ್ರವಾದ ಹೋರಾಟ ಮಾಡೋಕ್ಕಿಂತ ಮುಂಚೆ ಹೊರತ್ಕೊಂಡು ಪೊಲೀಸ್ ಇಲಾಖೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ನೋಡ್ತಕ್ಕಂಥ ಪ್ರಕರಣ ಇದು. ದಯಮಾಡಿ ಇದು ತುರ್ತಗತಿಯಲ್ಲಿ ಈ ಒಂದು ಆರೋಪಿಯ ಬಂಧನ ಮಾಡಿ ಆ ಹೆಣ್ಮಗಿಗೆ ನ್ಯಾಯ ಕೊಡಿಸೋರ ಜೊತೆಗೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಏನಿದಾರೋ ಅವ್ರ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಮಾಡೋದ್ರ ಜೊತೆಗೆ ಅವರಿಗೆ ಮಾನಸಿಕವಾದ ಸ್ಥೈರ್ಯ ತುಂಬಬೇಕು ಅಂತ ಹೇಳಿ ಈ ಎಲ್ಲ ನಮ್ಮ ಒಕ್ಕೂಟ ಒತ್ತಾಯ ಮಾಡಿದ್ವಿ. ಮಗಳ ಮೇಲೆ ಏನು ಇದೇ ರೀತಿ ಎಲ್ಲ ಭಾಗದಲ್ಲೂ ಕೂಡ ಹೆಣ್ಮಕ್ಳ ಮೇಲೆ ಕೊಲೆ ಆಗ್ತಾ ಇರೋದು ಎಲ್ಲ ದೈಹಿಕ ಮಹಿಳೆಯರು ಮತ್ತು ಕೂಲಿ ಕಾರ್ಮಿಕ ಮಹಿಳೆಯರು ಈ ರೀತಿ ಕೆಳವರ್ಗದ ಮಹಿಳೆಯರ ಮೇಲೆ ತುಂಬ ಅತ್ಯಾಚಾರ ಆಗ್ತಾ ಇದೆ. ಇಲ್ಲಿ ಕಾನೂನು ವ್ಯವಸ್ಥೆ ಏನಾಗ್ತಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಹೆಣ್ಣರಿಗೆ ಒಂದು ಕಾನೂನು ಆಗಿದೆ,